ನಮಸ್ಕಾರ ಎಲ್ರಿಗೂ. ಅಮ್ಮ, ಇನ್ಮೇಲೆ ಯಾರಾದರೂ ಒಬ್ಬರು ಭುವನ ಜೊತೆಯಲ್ಲಿರಿ ಎಂದು ಎಚ್ಚರಿಸಿದನು ರಾಮ್. ಸೀಮಂತ ಕಾರ್ಯಕ್ರಮ ಮುಗಿಸಿಕೊಂಡು ತಂಗಿಯನ್ನು ಅಕ್ಕರಿಂದ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನಲ್ಲ. ಮೊದಲನೇ ಮಗುವಿನ ಸಮಯದಲ್ಲಿ ತವರಿನವರ ಆರೈಕೆಯ ಪ್ರೀತಿ ಜೊತೆಗೆ ಸಿಗಲಿಲ್ಲ ಭುವನಗೆ. ಹಾಗಾಗಿ ಭುವನಾಳ ಎರಡನೇ ಮಗುವಿಗೆ ಬಾನಂತನ ತವರಿನಲ್ಲಿ ಆಗಬೇಕು ಎಂದು ಆರತಿಯವರಿಗೆ ಆಸೆ ಇತ್ತು. ಶರಣ್ ಸಹ ಅದಕ್ಕೆ ಅಡ್ಡಿ ಮಾಡಲಿಲ್ಲ. ರಾಮ್, ನೀನೇನು ಚಿಂತೆ ಮಾಡಬೇಡ, ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀವಿ, ಯಾರಾದರೂ ಒಬ್ಬರು ಅವಳ ಜೊತೆ ಇದ್ದೇ ಇರ್ತೀವಿ ಎಂದರು ಆರತಿ. ಯಾರಾದರೂ ಅನ್ನೋ ಮಾತು ಬೇಡ ಎಂದನು ರಾಮ್ ಗಂಭೀರವಾಗಿ. ಇನ್ನು ಅವಳಿಗೆ ಡಾಕ್ಟರ್ ಕೊಟ್ಟಿದ್ದ ಡೆಲಿವರಿ ಡೇಟ್ಗೆ 1 ವಾರ ಮಾತ್ರವೇ ಇದ್ದಿದ್ದರಿಂದ ಅವನಿಗೆ ಆತಂಕವಿತ್ತು. ತಮ್ಮಿಂದ ಈಗಾಗಲೇ ಸಾಕಷ್ಟು ನೋವು ಅನುಭವಿಸಿದ ತಂಗಿ ಮತ್ತೆ ತಮ್ಮ ಸಣ್ಣ ನಿರ್ಲಕ್ಷ್ಯದಿಂದ ನೋವು ತಿನ್ನುವುದು ಬೇಡವೆಂದು ಅವನ ಕಾಳಜಿ. ಆಯಿತು ಕಣೋ ಎಂದು ಆರತಿಯವರು ನುಡಿದರೆ, ಪಪ್ಪ ನಾನು ಇರ್ತೀನಿ ಅತ್ತೆ ಜೊತೆ, ಪಾಪು ಬರೋವರೆಗೂ ನಾನು ಅತ್ತೆ ಜೊತೆ ಅತ್ತೆ ರೂಮಿನಲ್ಲಿ ಮಲಗ್ತೀನಿ ಎಂದು ಚಾಂಪ್ ತನ್ನ ಪುಟ್ಟ ಕಣ್ಣುಗಳನ್ನು ಅರಳಿಸಿ ಹೇಳಿದನು. ಅತ್ತೆಯ ಜವಾಬ್ದಾರಿ ತನ್ನದು ಎನ್ನುವಂತೆ ಅವನ ಆತುರ. ಅದಲ್ಲದೆ ಅಪ್ಪನಂತೆ ಭಾವುಕ ಜೀವ ಅವನು. ಪರಿಸ್ಥಿತಿ ಏನೇ ಇರಲಿ ಅವನಿಗೆ ಎಲ್ಲರೂ ಬೇಕು. ಹೇ ಚಾಂಪ್, ನೀನು ಮಮ್ಮಿ ಜೊತೆ ಮಲಗುವುದು ಏನು ಬೇಡ. ನೀನು ನಿದ್ದೆ ಮಾಡುವಾಗ ಮಮ್ಮಿ ಮೇಲೆ ಕಾಲು ಹಾಕ್ತೀಯ, ಆಗ ಮಮ್ಮಿ ಹೊಟ್ಟೆಯೊಳಗಿರುವ ನನ್ನ ತಮ್ಮ ಬೇಬಿಗೆ ಹರ್ಟಾಗುತ್ತೆ ಎಂದು ಶಾರ್ವಿ ಅವನ ಕಡೆ ಹುಬ್ಬುಗಂಟಿಕ್ಕಿ ನೋಡುತ್ತಾ ಗಂಭೀರವಾಗಿ ನುಡಿದಳು. ಹೇ ಹೊಗೆ, ನಾನು ಅತ್ತೆ ಜೊತೆಯೇ ಮಲಗುವುದು ಎಂದು ಹಠಕ್ಕೆ ಬಿದ್ದಂತೆ ಹೇಳಿದನು ಚಾಂಪ್. ಅವರಿಬ್ಬರ ಜಗಳ ನೋಡುತ್ತಾ ನಸುನಗುತ್ತಲೇ ಮನೆಯವರೆಲ್ಲ ತಿಂಡಿ ತಿನ್ನುತ್ತಿದ್ದರು. ಮಮ್ಮಿ, ಅವನ ನಮ್ಮ ಜೊತೆ ಮಲಗಿಸ್ಕೊಳ್ಬೇಡ ಪ್ಲೀಸ್ ಎಂದು ಸಿಟ್ಟಿನಲ್ಲಿ ಹೇಳಿದಳು ಶಾರ್ವಿ. ಚಾಂಪ್ ತಮ್ಮ ರೂಮಿನಲ್ಲಿ ಮಲಗಿದ್ರೆ ಅಮ್ಮನ ಪಕ್ಕ ಅವನೇ ಮಲಗ್ತಾನೆ ಎನ್ನೋ ಅಸೂಯೆ ಅವಳಿಗೆ. ಶಾರ್ವಿ ಮಾತಿಗೆ ಸಿಟ್ಟಾದ ಚಾಂಪ್ ಸಿಟ್ಟಿನಲ್ಲಿ ಅವಳ ಜುಟ್ಟನ್ನು ಎಳೆದು ಬಿಟ್ಟನು. ಏಯ್ ಬಫೆಲ್ಲೋ ಎಂದು ಅವಳು ಅಳಲು ಶುರು ಮಾಡಿದಳು. ಹಾರು, ಜಾಸ್ತಿ ಆಯಿತು ನಿನ್ನದು. ನೀನು ಇದೇ ರೀತಿ ಅವಳಿಗೆ ಕಾಟ ಕೊಡ್ತಿದ್ರೆ ನಿನ್ನ ಸ್ಕೂಲಿಗೆ ಹಾಕ್ತೀನಿ ಎಂದು ಅಚ್ಚು ಗದರಿದಳು. ಶಾರ್ವಿ ಕಣ್ಣುಗಳು ತುಂಬಿ ಬಂದವು. ಬಂಗಾರಿ, ಅವನಿಗೆ ಆಮೇಲೆ ಹೊಡಿತೀನಿ, ನೀನೀಗ ಅಳಬೇಡ. ಹತ್ರೆ ನಮ್ಮ ಶಾರ್ವಿ ಕಣ್ಣು ರೆಡ್ಡಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣುವುದಿಲ್ಲ ಎಂದು ಮೊಮ್ಮಗಳ ಕಣ್ಣೀರು ಒರೆಸಿ ಆರತಿ ಮುದ್ದಾಡಿದರು. ಅದನ್ನು ಕಂಡು ಮುಖ ಊದಿಸಿದ ಚಾಂಪ್, ನನಗೆ ಯಾರು ಬೇಡ, ಅವಳ ಜೊತೆ ನೀನು ಹೋಗು, ಅವಳಂದರೆ ನಿಂಗೆ ಇಷ್ಟ ಅಲ್ವಾ ಎಂದು ಸಿರಿ ಅಂಕಿತ್ತೊಡೆಯ ಮೇಲಿನಿಂದ ಜಾರಿ ಓಡಿಬಿಟ್ಟನು. ತನ್ನ ಅಜ್ಜಿ ಅವಳ ಪರವಾಗಿ ಮಾತನಾಡಿದ್ದನ್ನು ಕಂಡು ಅವನಿಗೆ ಸಿಡಿಮಿಡಿಯಾಗಿತ್ತು. ಯಾರೋ ಹಾಗೆಲ್ಲ ಮಾತಾಡಬಾರ್ದು, ಬಂದು ತಿಂಡಿ ಮುಗಿಸಿಕೊಂಡು ಹೋಗು, ಇಲ್ಲಾಂದರೆ ಒದೆ ಬೀಳುತ್ತೆ ಎಂದು ಅಚ್ಚು ಎಚ್ಚರಿಸಿದಳು. ನನಗೇನು ಬೇಡ ಎಂದು ಮುಖ ಧುಮುಕಿಸಿ ನುಡಿದು ಅವನು ಹೊರಟು ಹೋದನು. ಅಚ್ಚು ಅವನ ಹಿಂದೆಯೇ ಹೋಗುವಾಗ ಶ್ರೇಯ ತಡೆದಳು. ಅಕ್ಕ, ಅವನ ಮಾತುಗಳಿಗೆ ಸೀರಿಯಸ್ ಆಗಬೇಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಅವನೇ ಅವಳನ್ನು ಮಾತನಾಡಿಸಿಕೊಂಡು ಬರ್ತಾನೆ. ನಾನು ಅವನಿಗೆ ತಿಂಡಿ ಮಾಡಿಸ್ತೀನಿ, ನೀವು ಇವರಿಗೆ ತಿಂಡಿ ಬಡಿಸಿ ಎಂದಳು ಶ್ರೇಯ. ಚಾಂಪ್ನ ತೊದಲು ಮಾತುಗಳಿಗೆ ಅವಳು ಸಂಪೂರ್ಣ ಮರುಳಾಗಿದ್ದಳು. ಶ್ರೇಯ, ನೀನು ಅವನನ್ನು ಗದರದೆ ಹೀಗೆ ಮುದ್ದು ಮಾಡ್ತಿರೋದಕ್ಕೆ ಅವನ ಹಠ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ಎಂದಳು ಅಚ್ಚು. ಶ್ರೇಯ ಮನೆಗೆ ಬಂದಮೇಲೆ ಚಾಂಪ್ ತುಸೆ ಹೆಚ್ಚೇ ಹಠ ಮಾಡಲು ಶುರು ಮಾಡಿದ್ದಾನೆ ಎಂಬುದು ಅಚ್ಚುಗೆ ತಿಳಿದಿತ್ತು. ಹಾಗೇನಿಲ್ಲಕ್ಕ, ನಾವು ಹೇಳಿದ್ದು ಅರ್ಥ ಮಾಡಿಕೊಳ್ಳೋ ಬುದ್ಧಿ ಬರೋವರೆಗೂ ಅವನ ವಿಷಯಕ್ಕೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದು ಸರಿಯಲ್ಲ ಎಂದು ಮಗನಿಗೆ ತಟ್ಟೆಯಲ್ಲಿ ತಿಂಡಿ ಬಡಿಸಿಕೊಂಡು ಹೊರಗೆ ಹೋದಳು ಶ್ರೇಯ. ಅಚ್ಚು ನಿಟ್ಟುಸಿರು ಬಿಟ್ಟಳು. ಅವರಿಬ್ಬರ ಬಾಂಡಿಂಗ್ ಬಗ್ಗೆ ತಿಳಿದಿದ್ದರೂ ಬುದ್ಧಿ ಹೇಳಿದ್ದು ತನ್ನದೇ ತಪ್ಪು ಎಂದು ಅವಳಿಗೆ ಅನಿಸಿತ್ತು. ಮಕ್ಕಳ ಉಸಿಗೋಪ ಮತ್ತು ವಾದ ನೋಡುತ್ತಾ ತಿಂಡಿ ಮುಗಿಸಿ ಪುರುಷರೆಲ್ಲ ತಮ್ಮ ಕೆಲಸದ ಕಡೆ ಹೊರಟರು. ಭುವನ ಶರಣ್ ಕಾಲ್ ಮಾಡ್ತಿದ್ದಾನೆಂದು ಮಾತನಾಡಲು ರೂಮಿಗೆ ಹೋದರೆ ಅಚ್ಚು ಅಡುಗೆ ಮನೆ ಕ್ಲೀನ್ ಮಾಡಲು ಹೋದಳು. ಅಂದು ಸಂಜೆ ಶ್ರೇಯ ಕೇಳಿದ್ದಳು, ಅಕ್ಕ, ಇವತ್ತು ನನ್ನ ಫ್ರೆಂಡ್ ಹಳದಿ ಫಂಕ್ಷನ್ ಇದೆ, ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ? ಹೌದು ಶ್ರೇಯ, ನೆನಪಿದೆ. ರೆಡಿ ಆಗೋದಕ್ಕೆ ನಾನು ಏನಂತರೂ ಹೆಲ್ಪ್ ಮಾಡಬೇಕಾ ಎಂದು ಅಚ್ಚು ವಿಚಾರಿಸಿದಳು. ಅವಳು ಶ್ರೇಯಳನ್ನು ಹೊಡ ಹುಟ್ಟಿದ ತಂಗಿಯಂತೆ ಕಾಣುತ್ತಿದ್ದಳು. ಅದೇನು ಬೇಡ, ನಿಮ್ಮ ಹತ್ತಿರ ಯೆಲ್ಲೋ ಕಲರ್ ಸ್ಯಾರಿ ಇದ್ದರೆ ಬೇಕಿತ್ತು ಎಂದು ಶ್ರೇಯ ಸಣ್ಣ ದನಿಯಲ್ಲಿ ರಾಗ ಹಾಡಿದ್ದನ್ನು ಕಂಡು ಅಚ್ಚು ನಸುನಕ್ಕಳು. 3 ಸಾರಿ ಇದೆ, ನಿಮಗೆ ಯಾವುದು ಇಷ್ಟು ಆಗುತ್ತೋ ಅದನ್ನು ತಗೋ ಎನ್ನುತ್ತಾ ವಾರ್ಡ್ರೋಬ್ ಓಪನ್ ಮಾಡಿ ಅವಳಿಗೆ ಆಯ್ಕೆ ಮಾಡಲು ಬಿಟ್ಟಳು. ಶ್ರೇಯ ಖುಷಿಯಿಂದ ತನಗೆ ಇಷ್ಟವಾದ ಸೀರೆಯನ್ನು ತೆಗೆದುಕೊಂಡು ಥ್ಯಾಂಕ್ಸ್ ಅಕ್ಕ ಎಂದು ಅಪ್ಪಿ ತನ್ನ ರೂಮಿಗೆ ಹೋದಳು. ಅದೆಷ್ಟು ಬೇಗ ತಮ್ಮಲ್ಲಿ ಒಬ್ಬಳಾಗಿ ಹೋದಳು ಈ ಹುಡುಗಿ ಎಂದು ನೆನೆದು ಅಚ್ಚು ಮುಗುಳ್ನಕ್ಕಳು. ಮುದ್ದು, ಬೇಗ ರೆಡಿಯಾಗಿ ಎನ್ನುತ್ತಾ ಅವಸರದಲ್ಲಿ ರೂಮ್ಗೆ ಬಂದ ರಾಮ್ನನ್ನು ಕಂಡು
ಅಚ್ಚುಗೆ ಆಶ್ಚರ್ಯವಾಯಿತು. ಏನಾಯಿತು, ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಗೊಂದಲದಲ್ಲಿ ಕೇಳಿದಳು. ಆದ್ವಿಕ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಕಣೋ. ಅವನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಚಾಂಪ್ನ ಕರ್ಕೊಂಡು ಬೇಗ ಮನಾಲಿಗೆ ಬನ್ನಿ ಅಂತ ನರೇಂದ್ರ ಅಂಕಲ್ ಕಾಲ್ ಮಾಡಿದರು ಎಂದದು ಕೇಳಿ ಅಚ್ಚು ಆತಂಕಗೊಂಡಳು. ಆದ್ವಿಕ್ ಅವಳಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದನು. 4 ವರ್ಷದ ಹಿಂದೆ ಅವಳು ರಾಮ್ನಿಂದ ದೂರವಾದಾಗ ಅವಳ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿದ್ದವನ ಅವನು. ಹಾಗಾಗಿ ಅವನ ಮೇಲೆ ವಿಶೇಷ ಪ್ರೀತಿ ಮತ್ತು ಗೌರವವಿತ್ತು. ರಾಮ್ ಯಾವಾಗಾಯಿತು, ಹೇಗಾಯಿತು, ನಿಮ್ಗೆ ಯಾರು ಕಾಲ್ ಮಾಡಿ ಈ ವಿಷಯ ಹೇಳಿದ್ದು ಎಂದು ಅಚ್ಚು ಕೇಳುವಾಗ ಅವಳ ದನಿ ನೋವಿನಿಂದ ಕಂಪಿಸುತ್ತಿತ್ತು. ಕಣ್ಣುಗಳು ತುಂಬಿ ಬಂದಿದ್ದವು. ಆದ್ವಿಕ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ತಿಳಿದು ನೊಂದು ಕಣ್ಣೀರು ಹಾಕುತ್ತಿದ್ದ. ತನ್ನವಳ ಕಣ್ಣೀರು ತೊಡೆದು ಅವಳನ್ನು ಎದೆಗೊತ್ತಿಕೊಂಡ ರಾಮ್ ನರೇಂದ್ರ ಅಂಕಲ್ ಕಾಲ್ ಮಾಡಿ ಹೇಳಿದರು, ನನಗೂ ನಿಮಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೇನೆ. 15 ನಿಮಿಷದಲ್ಲಿ ನಾವು ಏರ್ಪೋರ್ಟ್ನಲ್ಲಿ ಇರಬೇಕು. ಪ್ಲೀಸ್, ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ತಿರ. ರೆಡಿಯಾಗಿ, ನಾನು ಚಾಂಪ್ನ ಕರ್ಕೊಂಡು ಬಂದು ರೆಡಿ ಮಾಡ್ತೀನಿ ಎಂದು ಮೃದುವಾಗಿ ಹೇಳಿದನು. ರಾಮ್ ಅವನಿಗೆ ಏನೂ ಆಗೋದಿಲ್ಲ ಅಲ್ವಾ ಎಂದು ಗಂಟಲು ಕಟ್ಟಿಕೊಂಡು ಪ್ರಶ್ನೆ ಮಾಡಿದಳು ಅಚ್ಚು. ತನ್ನವರಿಂದ ದೂರವಾದಾಗ ಅವಳ ಜೊತೆಯಲ್ಲಿ ನಿಂತ ಅವಳನ್ನು ಕುಗ್ಗದಂತೆ ಧೈರ್ಯ ತುಂಬಿದ ಜೀವ ಅದು. ಅವನಿಗೇನಾದರೂ ಆದರೆ ಅವಳಿಂದ ಸಹಿಸಲಾಗದು. ಏನೂ ಆಗೋದಿಲ್ಲ, ಬೇಗ ರೆಡಿಯಾಗಿ ಎಂದವಳ ಗಲ್ಲದ ಮೇಲೆ ಜಾರಿದ ಹನಿಗಳನ್ನು ತೊಡೆದು ಸಮಾಧಾನ ಮಾಡಿದ ರಾಮ್ ಮಗನನ್ನು ಕರೆದುಕೊಂಡು ಬರಲು ಹೋದನು. ಅಚ್ಚು ಅಲ್ಲಿಯೇ ನಿಂತು ಆದ್ವಿಕ್ ಜೀವಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋ ದೇವರೇ ಎಂದು ಕೈ ಮುಗಿದು ಬೇಡಿಕೊಂಡಳು. ರಾಮ್ ಅವನಿಗೆ ಏನೂ ಆಗುವುದಿಲ್ಲ ಅಲ್ವಾ ಎಂದು ವೇದನೆಯಿಂದ ಕೇಳುತ್ತಾ ಡವಗುಡುತ್ತಿದ್ದ ಹೃದಯವನ್ನು ಸಂಭಾಲಿಸುತ್ತಾ ಅಚ್ಚು ಹೆಜ್ಜೆ ಹಾಕುತ್ತಿದ್ದಳು. ಮಲಗಿದ್ದ ಮಗನನ್ನು ಭುಜದ ಮೇಲೆ ಎತ್ತಿಕೊಂಡು ವಾರ್ಡ್ ಬಳಿ ಬರುತ್ತಿದ್ದ ರಾಮ್, ಮುದ್ದು, ಅವನಿಗೆ ಏನೂ ಆಗೋದಿಲ್ಲ, ನೀವ್ಯಾಕೆ ಇಷ್ಟೊಂದು ಹೆದರಿಕೊಳ್ತಿದ್ದೀರಾ, ಧೈರ್ಯವಾಗಿರಿ ಎಂದು ಸಮಾಧಾನ ಮಾಡುತ್ತಲೇ ಇದ್ದನು. ಆದರೆ ಅಚ್ಚುಗೆ ಮಾತ್ರ ಧೈರ್ಯವೇ ಬರುತ್ತಿರಲಿಲ್ಲ. ಒಮ್ಮೆ ಅವನ ಮುಖ ನೋಡಿ ಅವನ ಜೊತೆ ಮಾತನಾಡುವವರೆಗೂ ಅವಳ ಜೀವ ನಿಲ್ಲದು. ಆದ್ವಿಕ್ ಇದ್ದ ವಾರ್ಡ್ ಬಳಿ ಬರುತ್ತಿದ್ದಂತೆ ಮೀನಾಕ್ಷಿ, ನರೇಂದ್ರ ಅವರ ಜೊತೆ ಧನ್ಯ ಸಹ ಅವಳ ಕಣ್ಣಿಗೆ ಬಿದ್ದರು. ಅವರನ್ನು ಕಂಡೊಡನೆ ಅವಳ ಹೆಜ್ಜೆಗಳು ಮಂದವಾದವು. ಅವರ ಮುಖದಲ್ಲಿದ್ದ ದುಃಖ ಕಂಡು ಇನ್ನಷ್ಟು ಭೀತಿ ಶುರುವಾಯಿತು. ಚಾಂಪ್ ಹುಟ್ಟಿದಾಗಿನಿಂದ ಅವನಿಗೆ ತಂದೆಯ ಪ್ರೀತಿ ಕೊಟ್ಟಿದ್ದ ಆದ್ವಿಕ್, ರಾಮ್ ಮತ್ತು ಅಚ್ಚು ಒಂದಾದ ಮೇಲೆ ಏಕಾಏಕಿ ಅವರಿಂದ ದೂರವಾಗಿ ಬಿಟ್ಟಿದ್ದನು. ಕಾಲ್ ಮಾಡಿದರೆ ರಿಸೀವ್ ಮಾಡದಷ್ಟು ಬಿಗುಮಾನ ತೋರಿದ್ದನು. ಅವನ ಈ ವರ್ತನೆಯ ಬಗ್ಗೆ ತಿಳಿಯುವ ಪ್ರಯತ್ನ ತಾನು ಮಾಡಲೇ ಇಲ್ವಲ್ಲ ಎಂದು ಅಚ್ಚುಗೆ ಈಗ ಪಶ್ಚಾತ್ತಾಪ ಕಾಡತೊಡಗಿತು. ಇಲ್ಲಿ ಅಚ್ಚು ಮತ್ತು ರಾಮ್ನನ್ನು ನಿರೀಕ್ಷೆ ಮಾಡಿರದ ಮೀನಾಕ್ಷಿ ಅವರಿಬ್ಬರನ್ನು ಕಂಡು ಆವೇಶದಲ್ಲಿ ತಾಳ್ಮೆ ಕಳೆದುಕೊಂಡರು. ಹೇ ಹೆಮ್ಮಾರಿ, ಏನು ಉಳಿಸಿದ್ಯಾ ಅಂತ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಅನಿಷ್ಟದವಳೆ, ನಮ್ಮಗಳ ಬದುಕಿಗೆ ಏಕೆ ಒಕ್ಕರಿಸಿಬಿಟ್ಟೆ? ಸರ್ವನಾಶ ಆಗೋಯ್ತು ನಮ್ಮಗಳ ಬದುಕು ಎಂದು ತಾವಿದ್ದ ಜಾಗವನ್ನು ಲೆಕ್ಕಿಸದೆ ಅಬ್ಬರಿಸಿದರು. ಅಚ್ಚುಗೆ ಗಂಟಲು ಕಟ್ಟಿಕೊಂಡು ಬಂದಿತ್ತು. ಆದ್ವಿಕ್ ಆಕ್ಸಿಡೆಂಟ್ಗೂ ತನಗೂ ಎಂತಹ ಸಂಬಂಧ? ಅದಕ್ಕೆಲ್ಲ ತನ್ನನ್ನೇ ಹೊಣೆ ಮಾಡಿ ಏಕೆ ಮಾತನಾಡುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಮೀನಾ, ಏನು ಮಾತಾಡ್ತಿದ್ಯಾ? ಬಾಯಿ ಮುಚ್ಚಿಕೊಂಡು ಸುಮ್ಮನಿರು, ಇದು ಹಾಸ್ಪಿಟಲ್ ಅಂತ ನೆನಪಿಟ್ಟುಕೋ ಎಂದು ನರೇಂದ್ರ ಅವರು ಗುಡುಗಿದರು. ರೇ, ನೀವೇ ಅಲ್ವಾ ಈ ಮಾರಿಗೆ ಕಾಲ್ ಮಾಡಿ ಇಲ್ಲಿಗೆ ಬರುವುದಕ್ಕೆ ಹೇಳಿದ್ದು? ಪ್ರೀತಿ ಪ್ರೇಮ ಅಂತ ನಮ್ಮ ದೊಡ್ಡ ಮಗನ ತಲೆ ಕೆಡಿಸಿ ಅವನ ಜೀವ ನುಂಗಿ ನೀರು ಕುಡಿದು ಬಿಟ್ಟಳು. ಈಗ ಚಿಕ್ಕ ಮಗನ ಜೀವವನ್ನು ನುಂಗಲಿ ಅಂತ ಕರೆಸಿದ್ರಾ ಹೇಗೆ ಎಂದು ಕೆಕ್ಕರಿಸಿ ನೋಡುತ್ತಾ ಪ್ರಶ್ನೆ ಮಾಡಿದಾಗ ನರೇಂದ್ರ ಅವರಿಗೆ ಸಿಟ್ಟು ಬಂದಿತ್ತು. ರಾಮ್ ಅವರು ತನ್ನವಳ ಮೇಲೆ ನಾಲಿಗೆ ಹರಿಬಿಡುತ್ತಿರುವುದು ಕಂಡು ಸಿಟ್ಟು ಬಂದರು. ಒಬ್ಬ ಮಗನನ್ನು ಕಳೆದುಕೊಂಡಿರುವ ನೋವಿನ ಅವರಿಗೆ ಮಾತನಾಡುತ್ತಿರಬಹುದು ಎಂದು ತನ್ನ ಸಿಟ್ಟನ್ನು ತಿಕ್ಕಿದನು. ಆಂಟಿ, ಬಾಯಿಗೆ ಬಂದಾಗೆ ಮಾತಾಡಿದರೆ ನಾನು ಕೇಳ್ತಾ ಸುಮ್ಮನಿರುವ ಮನುಷ್ಯ ಅಲ್ಲ, ನಾಲಿಗೆ ಮೇಲೆ ಹಿಡಿತ ಇರಲಿ ಎಂದು ಎಚ್ಚರಿಸಿದನು. ಯಾರಿಗೆ ನೀನು ಎಚ್ಚರಿಕೆ ಕೊಡ್ತಾ ಇರೋದು? ಅವಳು ನನ್ನ ಮಗನನ್ನು ಪ್ರೀತಿ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅಲ್ವಾ ನೀನು ನನ್ನ ಮಗನ ಜೀವ ತೆಗೆದದ್ದು ಎಂದು ಹಲ್ಲು ಕಟಕಟಿಸಿ ಕೇಳಿದಾಗ ರಾಮ್ ಮುಷ್ಟಿ ಬಿಗಿದನು. ಅಚ್ಚು, ಆಂಟಿ ಪ್ಲೀಸ್, ಈ ರೀತಿಯೆಲ್ಲ ಮಾತಾಡಬೇಡಿ. ಸಾತ್ವಿಕ್ ಸಾವಿಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಎಂದಳು ವೇದನೆಯಿಂದ. ಸತ್ಯ ಗೊತ್ತಿದೆ. ನನ್ನ 2 ಮಕ್ಕಳ ಉಸಿರು ಕಿತ್ತುಕೊಳ್ಳುವುದಕ್ಕೆಂತ ನಮ್ಮ ಬದುಕಿಗೆ ಬಂದ ರಕ್ತ ಪಿಶಾಚಿ ನೀನು ಎಂದು ಕಟುವಾಗಿ ನುಡಿದಾಗ ರಾಮ್ನ ತಾಳ್ಮೆ ಮೀರಿತು. ಕೋಪದ ಆವೇಶದಲ್ಲಿ ಅವನು ಪಕ್ಕದಲ್ಲೇ ಇದ್ದ ಸ್ಟ್ರೆಚ್ಚರ್ ಮೇಲೆ ಮುಷ್ಟಿ ಕಟ್ಟಿ ಗುದ್ದಿದಾಗ ಆ ಫ್ಲೋರ್ 1/2 ನಿಮಿಷ ಕಾಲ ಸ್ತಬ್ಧವಾಗಿ ಬಿಟ್ಟಿತ್ತು. ಒಮ್ಮೆ ತಾಳ್ಮೆ ಕಳೆದುಕೊಂಡು ತನ್ನ ಬದುಕು ದಿಕ್ಕು ತಪ್ಪಿದ ಮೇಲೆ ರಾಮ್ ಪರಿಸ್ಥಿತಿ ಏನೇ ಇದ್ದರೂ ತಾಳ್ಮೆಯಿಂದಲೇ ಹ್ಯಾಂಡಲ್ ಮಾಡುತ್ತಿದ್ದ. ಆದರೆ ಇಂದು ಮೀನಾಕ್ಷಿ ಅವರ ಮಾತುಗಳು
ಅವನನ್ನು ಕೆರಳಿಸುವಂತೆ ಮಾಡಿದ್ದವು. ಅವನು ಸ್ಟ್ರೆಚ್ಚರ್ ಮೇಲೆ ಕೋಪಾವೇಶದಲ್ಲಿ ಮುಷ್ಟಿ ಕಟ್ಟಿ ಗುದ್ದಿದ ಸದ್ದಿಗೆ ಅವನ ಭುಜದ ಮೇಲೆ ಮಲಗಿದ್ದ ಚಾಂಪ್ ಬೆಚ್ಚಿ ಎದ್ದು ಅಳಲು ಶುರು ಮಾಡಿದರೆ ಅಚ್ಚು ಬೆಚ್ಚಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಳು. ಅವನು ತಾಳ್ಮೆ ಕಳೆದುಕೊಳ್ಳುವುದು ತುಂಬ ವಿರಳ ಅಲ್ವೇ? ಅವರು ಬೆದರಿದ ಕಣ್ಣುಗಳಲ್ಲಿ ತಮ್ಮ ಕಡೆ ನೋಡುವಾಗ, ನಿಮ್ಮ ಮಗನ ಸಾವಿಗೆ ನಾನು ಕಾರಣ ಅಲ್ಲ, ಆದರೆ ನನ್ನ ಪ್ರೀತಿ ಕಾರಣ ಆಯಿತು ಅನ್ನೋ ಪಶ್ಚಾತ್ತಾಪ ಈ ಕ್ಷಣದವರೆಗೂ ನನ್ನಲ್ಲಿ ಇದ್ದೇ ಇದೆ. ಆದರೆ ನನ್ನ ಹೆಂಡತಿ ನಿಮ್ಮ ಮಗನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ಲು. ಅವನ ಮೇಲಿನ ಪ್ರೀತಿಯಲ್ಲಿ ಒಂದು ಅಣುವಿನಷ್ಟು ಕಲ್ಮಶವಿಲ್ಲ. ಇನ್ನು ಆದ್ವಿಕ್ನ ಅವಳು ಯಾವಾಗಲೂ ತನ್ನ ಒಬ್ಬ ಗೆಳೆಯನಾಗಿ ನೋಡಿದ್ಲು. ಅದಕ್ಕೆ ಅವನಿಗೆ ಅಪಾಯ ಆಗಿದೆ ಅಂತ ತಿಳಿದ ಕೂಡಲೇ ಅವನ್ನ ನೋಡಬೇಕು ಅಂತ ಜೀವ ಕೈಯಲ್ಲಿ ಹಿಡಿದು ಬಂದಿತ್ತು. ಆದರೆ ನೀವೇನು ಮಾಡ್ತಿದ್ದೀರಾ? ಈಗ ತಾನೇ ತಿಳಿಯಾಗುತ್ತಿರುವ ಅವರ ಮನಸ್ಸನ್ನು ಮತ್ತೆ ಹಳೆಯದನ್ನೆಲ್ಲ ಕೆದಕಿ ರಾಡಿ ಮಾಡ್ತಿರುವುದಲ್ಲದೆ ಅವರದಲ್ಲದ ತಪ್ಪಿಗೆ ಅವರನ್ನು ಗುರಿ ಮಾಡ್ತಿದ್ದೀರಾ. ಸ್ವಂತ ಮಗನ ಜೀವಕ್ಕೆ ಹಾನಿ ಆಯಿತು ಅಂತ ನಮ್ಮಿಬ್ಬರ ಸಂಬಂಧ ಹಾಳಾಗಲಿ ಅಂತ ಬಯಸ್ತಾ ಬಂದಿರುವ ನಿಮಗೆ ಹೆಂಡತಿ ಬಗ್ಗೆ ಮಾತನಾಡೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಆದ್ವಿಕ್ನ ನೋಡಿಕೊಂಡು ಮಾತನಾಡಿಸಿಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ. ಅವನಿಗೆ ಎಚ್ಚರ ಆದಮೇಲೆ ನಾವು ಬಂದ ಕೆಲಸ ಮುಗಿಸಿಕೊಂಡು ಹೋಗ್ತೀವಿ. ಇದರ ಮಧ್ಯೆ ನೀವು ನಿಮ್ಮ ಬಾಯಿಗೆ ಕೆಲಸ ಕೊಟ್ಟರೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಹುಷಾರ್ ಎಂದೆಚ್ಚರಿಸಿ ಚಾಂಪ್ ಗಾಬರಿಯಲ್ಲಿ ಅಳಲು ಶುರು ಮಾಡಿದ್ದನ್ನು ಕಂಡು ಅವನನ್ನು ಸಮಾಧಾನ ಮಾಡುತ್ತಾ ಮಡದಿಯನ್ನು ಅಲ್ಲಿಂದ ಕರೆದುಕೊಂಡು ಹಾಸ್ಪಿಟಲ್ನಿಂದ ಆಚೆ ಹೊರಟು ಬಿಟ್ಟ. ಅವನು ಹೋದ ಕಡೆ ನೋಡುತ್ತಾ, ಹೇಗೋ ದಾರಿಯಲ್ಲಿ ನನ್ನ ಮಗ ಹೇಗೆ ಆಕ್ಸಿಡೆಂಟ್ ಆಗಿ ಸತ್ತನು, ಅದೇ ರೀತಿ ಇವನು ಕುಟುಂಬ ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ವಿಲ ಅಂತ ಒದ್ದಾಡಿ ಕೊನೆಯ ಉಸಿರು ಎಳೆಯುವುದು ಎಂದು ನಿಂತಲ್ಲೇ ಇಡಿಶಾಪ ಹಾಕುತ್ತಿದ್ದ ಮಡದಿಯ ಕೆನ್ನೆಯನ್ನು ಎನಿಸಿಬಿಟ್ಟರು ನರೇಂದ್ರ. ಹಗೆತನಕ್ಕೂ ಒಂದು ಮಿತಿ ಇರುವುದಿಲ್ವೇ? ತನ್ನ ಗೆಳೆಯನಿಗಾಗಿ ತಪ್ಪು ಮಾಡಿದ ದಿಲೀಪ್ ಈಗಾಗಲೇ ತನ್ನ ಹೆಂಡತಿ ಮಗುವನ್ನು ಕಳೆದುಕೊಂಡು ಅಲೆಮಾರಿಯಾಗಿ ಅಲೆಯುತ್ತಿದ್ದಾನೆ. ಅಂಥದ್ರಲ್ಲಿ ರಾಮ್ ಅಚ್ಚು ಮೇಲೆ ಈ ರೀತಿಯಾಗಿ ಸಾಧಿಸುತ್ತಾ ಅವರ ನಾಶ ಬಯಸುವ ಮಡದಿಯ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ವಿಷವಿದೆ ಎಂದು ಖುದ್ದು ಹೋದರು ನರೇಂದ್ರ. ರೀ, ನನ್ನ ಮೇಲೆ ಕೈ ಮಾಡ್ತೀರಾ ಎಂದು ಅವರು ಸಿಟ್ಟಿನಲ್ಲಿ ದುರುಕಟ್ಟಿ ಪ್ರಶ್ನೆ ಮಾಡಿದಾಗ, ಮತ್ತೆ ನಿನ್ನ ಬಾಯಿಂದ ಒಂದು ಪದ ಆಚೆ ಬಂದರೂ ಕೊಂದೆ ಹಾಕಿಬಿಡ್ತೀನಿ ನಿನ್ನ. ಅಚ್ಚರಿಂದ ನನ್ನ ಮಗನ ಜೀವ ಹೋಯಿತು ಅಂತ ಕೊಂಕಾಡಿ ಅವಳ ಮನಸ್ಸಿಗೆ ಪದೇ ಪದೇ ಘಾಸಿ ಮಾಡ್ತಿದ್ದ ನೀನು. ಅವಳು ಹಾಗೂ ರಾಮ್ ದೂರ ಆದಾಗ ಅಚ್ಚರಿ ಜೊತೆ ಸರಿ ಹೋದೆ. ಆಮೇಲೆ ಮತ್ತೆ ರಾಮ್ ಯಾವಾಗ ಅವಳ ಜೀವನಕ್ಕೆ ವಾಪಸ್ ಬಂದು ಆಗ ಮತ್ತೆ ನಿನ್ನ ಹಳೆಯ ವಾರಸೆ ತೆಗೆದೆ. ಆದ್ವಿಕ್ಗೆ ಅಚ್ಚರಿ ಜೊತೆ ಮದುವೆ ಮಾಡಿಸುವ ದುರಾಲೋಚನೆ ಮಾಡಿದೆ. ಚಾಂಪ್ನ ಅವರಪ್ಪನ ಪ್ರೀತಿಯಿಂದ ಅವನ ಸ್ವಂತ ಕುಟುಂಬದಿಂದ ದೂರ ಮಾಡಿಸುವ ಸಲುವಾಗಿ ಆಡುವ ಜಂತುಕ್ಕಿಂತ ಮನುಷ್ಯನ ಮನಸ್ಸಿನಲ್ಲಿ ವಿಷ ಜಾಸ್ತಿ ತುಂಬಿರುವುದಂತ ನೀನು ನಿರೂಪಿಸಿಬಿಟ್ಟೆ. ಅಸಹ್ಯ ಅನಿಸುತ್ತೆ ನಿನ್ನ ಮುಖ ನೋಡಿದರೆ ಎಂದಪ್ಪರಿಸಿ ಸಿಟ್ಟಿನಲ್ಲಿ ದಾಪುಗಾಲು ಹಾಕುತ್ತಾ ಹೊರಟು ಬಿಟ್ಟರು ಅಲ್ಲಿಂದ ನರೇಂದ್ರ. ಅವರು ತಾನೇ ಎಷ್ಟು ಎಂದು ಸಹಿಸಲು ಸಾಧ್ಯ ಅವರ ದುರ್ಬುದ್ಧಿಯನ್ನು. ಧನ್ಯಾಗೆ ತನ್ನ ಚಿಕ್ಕಮ್ಮನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದಿದ್ದರಿಂದ ಏನೊಂದೋ ಮಾತನಾಡದೆ ಸುಮ್ಮನುಳಿದಳು. ಮೊದಲು ರಾಮ್, ಈಗ ಗಂಡ ತಮ್ಮ ಮೇಲೆ ಹುರಿದು ಬಿದ್ದಿದ್ದನ್ನು ಕಂಡು ಹಲ್ಲು ಕಟಕಟಿಸಿದ ಮೀನಾಕ್ಷಿ ಅವರು, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ನೋವು ಸಂಕಟ ಇಲ್ಲಿಯವರೆಗೂ ತನ್ನಗಾಗೋದಿಲ್ವೋ ಅಲ್ಲಿಯವರೆಗೂ ಅಚ್ಚರಿ ಹಾಗೂ ರಾಮ್ ವಿಷಯದಲ್ಲಿ ನನ್ನ ಮನಸ್ಥಿತಿ ಬದಲಾಗೋದಿಲ್ಲ. ಅವರಿಬ್ಬರು ನೆಮ್ಮದಿಯಾಗಿ ಬದುಕುವುದು ನೋಡಿದರೆ ನನಗೆ ಮೈಯೆಲ್ಲ ಸುಟ್ಟಷ್ಟು ಹಿಂಸೆ ಆಗುತ್ತೆ. ಇದೆಲ್ಲ ಕೊನೆಯಾಗಬೇಕು ಅಂದರೆ ನಾನೇನು ಮಾಡಲಿ ಎಂದು ಹುಚ್ಚು ಹಿಡಿದವರಂತೆ ಬಡಬಡಿಸಿದರು ಮೀನಾಕ್ಷಿ. ಮುದ್ದು, ಅವರ ಮಾತುಗಳನ್ನು ನೀವು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಅವರು ಹೇಗೆ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೋಟೆಲ್ನತ್ತ ಕಾರು ಚಲಾಯಿಸಿದ ಸಮಾಧಾನ ಮಾಡತೊಡಗಿದ ರಾಮ್. ಕಣ್ಣು ಒರೆಸಿಕೊಂಡು ವಿಂಡೋ ಕಡೆ ಮುಖ ತಿರುಗಿಸಿದ ಅಚ್ಚು, ರಾಮ್, ಸಾತ್ವಿಕ್ ಸಾವು ನಮ್ಮಿಬ್ಬರಿಗೂ ಜೀವನ ಪೂರ್ತಿ ಅನುಭವಿಸೋ ಒಂದು ಶಿಕ್ಷೆಯಾಗಿ ಬಿಟ್ಟು ಹೇಳಿದಳು ಬಿಕ್ಕಳಿಸುತ್ತಾ. ಮೀನಾಕ್ಷಿ ಅವರ ಮಾತುಗಳಿಗೆ ಅವಳಷ್ಟೇ ನೋವು ಅವನಿಗೂ ಆಗುತ್ತಿತ್ತು. ಆದರೆ ಅದನ್ನು ಮುಖದ ಮುಂದೆ ತೋರಿಸಿಕೊಳ್ಳದೆ, ನಾವು ನಮ್ಮ ಚಾಂಪ್ಗೆ ಸಣ್ಣ ಜ್ವರ ಬಂದ್ರೇ ಒದ್ದಾಡಿ ಹೋಗ್ತೇವೆ. ಇನ್ನು ಅವರ ಮಗ ಅವರನ್ನು ಬಿಟ್ಟು ಮತ್ತೆ ವಾಪಸ್ ಬಾರದಷ್ಟು ದೂರ ಹೊರಟು ಬಿಟ್ಟಿದ್ದಾನೆ. ಆ ಸಂಕಟ ನೋವಿನಲ್ಲಿ ಆ ಹೆತ್ತ ಕರಳು ಹಾಗೆಲ್ಲ ಮಾತಾಡಿಬಿಡುತ್ತೆ. ಪ್ಲೀಸ್, ನೀವು ಅವರ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಂಡು ಕೊರಗಬೇಡಿ ಎಂದು ಮನವಿ ಮಾಡಿಕೊಂಡ. ಹಾಗಿದ್ದಕ್ಕೆಲ್ಲ ತಾನೇ ಕಾರಣ ಎನ್ನುವ ಮನಸ್ಥಿತಿಗೆ ಬಂದುಬಿಟ್ಟರೆ ಕಷ್ಟ ಎಂದು. ಈಗಲೂ ಅವನು ಮೀನಾಕ್ಷಿ ಅವರ ಭಾವನೆಗಳಿಗೆ ಬೆಲೆ ಕೊಡುತ್ತಿರುವುದು ಕಂಡು ಅವಳಿಗೆ ದುಃಖ ಒತ್ತರಿಸಿ ಬಂದು ಅವನ ತೋಳಿಗೆ ಮೊಗ ಹೊತ್ತು ಜೋರಾಗಿ ಹತ್ತು ಬಿಟ್ಟಳು. ಪ್ರತಿಯೊಬ್ಬರ ಭಾವನೆಗಳಿಗೂ ಬೆಲೆ ಕೊಡುವ ವ್ಯಕ್ತಿಯ ಭಾವನೆಗಳಿಗೆ ತಾವು ಬೆಲೆ ಕೊಡದೆ ಅದೆಷ್ಟು ನಿಷ್ಠುರವಾಗಿ ವರ್ತಿಸಿಬಿಟ್ಟೆ ಈ ಹಿಂದೆ ಎಂದು ನೆನೆದು
ಅವಳ ಕಣ್ಣೀರು ಅವನ ಹೃದಯವನ್ನು ಹಿಂಡುವಂತೆ ಮಾಡುತ್ತಿತ್ತು. ಮುದ್ದು, ಪ್ಲೀಸ್ ಕಣು, ಅಳ್ತಿರೋದು ಯಾಕೆ? ನಾವಿಲ್ಲಿಗೆ ಬಂದಾಗ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಬರ್ತಾನೇ ಇರಲಿಲ್ಲ. ನಾನು ಒಬ್ಬನೇ ಬರ್ತಿದ್ದೆ ಎಂದವನು ಸಂಕಟದಲ್ಲಿ ನುಡಿದ. ಅವಳ ಕಣ್ಣೀರು ನೋವು ಸಹಿಸಲಾಗದೆ, ರಾಮ್ ಪ್ಲೀಸ್, ಸ್ವಲ್ಪ ಹೊತ್ತು ನನ್ನನ್ನು ಹತ್ತು ಮನಸ್ಸು ಹಗುರ ಮಾಡಿಕೊಳ್ಳುವುದಕ್ಕೆ ಬಿಟ್ಟುಬಿಡಿ ಎಂದು ಮನವಿ ಮಾಡಿದಳು ಬಿಕ್ಕಿ ಬಿಕ್ಕಿ ಅಳುತ್ತಾ. ಮೀನಾಕ್ಷಿ ಅವರ ಮಾತುಗಳಿಂದ ನೀರಿನಷ್ಟು ತಿಳಿಯಾಗಿದ್ದ ಅವಳ ಮನಸ್ಸು ಕಲ್ಲಾಗಿ ಕದಡಿದಂತೆ ಆಗಿಬಿಟ್ಟಿತ್ತು. ಒಮ್ಮೆಲೆ ತನ್ನ ಬದುಕಿನಲ್ಲಿ ನಡೆದ ದುರ್ಘಟನೆಗಳು ಸ್ಮೃತಿಯಲ್ಲಿ ಸುಳಿದು ದುಃಖ ಒಡಲಾಳದಿಂದ ಮುಗಿಲೆದ್ದಿತ್ತು. ಅರ್ಧ ಗಂಟೆಯ ಪಯಣದ ನಂತರ ಹೋಟೆಲ್ಗೆ ಬಂದಿದ್ದರು ಅಚ್ಚು ಹಾಗೂ ರಾಮ್. ಮುದ್ದು, ನೀವು ಮುಖ ತೊಳೆದುಕೊಂಡು ಬನ್ನಿ ಎಂದನು. ಹತ್ತು ಕೆಂಪಾಗಿದ್ದ ಅವಳ ಮೊಗ ಹಾಗೂ ಕಣ್ಣುಗಳನ್ನು ಕಂಡು ಸಂಕಟದಲ್ಲಿ ಎಂದು ತಲೆದೂಗಿ ಅಚ್ಚು ಅಲ್ಲಿಂದ 2 ಹೆಜ್ಜೆ ಇಟ್ಟಳೋ ಇಲ್ಲವೋ ಕಣ್ಣುಗಳು ಮಂಜಾದಂತೆ ಆಯಿತು. ರಾಮ್ ಎಂದು ಕಣ್ಣು ಮುಚ್ಚಿ ಕೂಗಿದಾಗ ಗಾಬರಿಯಲ್ಲಿ ಅವಳ ಬಳಿ ಬರುವ ರಾಮ್, ಏನಾಗ್ತಿದೆ, ಸುಸ್ತಾಗ್ತಿದೆಯಾ ಎಂಬ ಆತಂಕದಲ್ಲಿ ಪ್ರಶ್ನೆ ಮಾಡಿದ. ತುಂಬ ಸಮಯ ಬಿಕ್ಕಳಿಸಿದ್ದಾಳಲ್ಲ, ಯಾಕೋ ತಲೆ ಸುತ್ತಿದೆ ಎಂದು ಆಯಾಸ ಹಾಗೂ ಕಿರಿಕಿರಿಯಲ್ಲಿ ನುಡಿದಾಗ, ನಾನು ಹೇಳಿದೆ ಅಳಬೇಡಿ, ನೀವು ಈ ರೀತಿ ಕಣ್ಣೀರು ಹಾಕುವುದರಿಂದ ಆಗಿರುವುದೆಲ್ಲ ಸರಿ ಮಾಡಲು ಸಾಧ್ಯ ಇಲ್ಲ ಅಂತ. ಆದರೆ ನೀವು ನನ್ನ ಮಾತು ಕೇಳಲಿಲ್ಲ ಎಂದು ಗದರುತ್ತಲೇ ಅವಳನ್ನು ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸಿ ಅವಳ ಬ್ಯಾಗಿನಲ್ಲಿದ್ದ ನೀರಿನ ಬಾಟಲ್ ತಂದು ನೀರು ಕುಡಿಸಿದ. ನೀರು ಕುಡಿದ ತುಸು ಸುಧಾರಿಸಿಕೊಂಡ ಅಚ್ಚು ನೋವು ಕಮ್ಮಿಯಾಗಿ ಮನಸ್ಸು ಹಗುರ ಆಗುವುದು ಕಣ್ಣೀರಿನ ಮೂಲಕ ಮಾತ್ರ ರಾಮ್ ಹೇಳಿದಳು ತನ್ನ ಪಕ್ಕದಲ್ಲಿ ಕುಳಿತಿದ್ದವನ ಭುಜಕ್ಕೆ ಹೊರಗೆ. ಹಾಗಂತ ಸುಸ್ತಾಗಿ ಪ್ರಜ್ಞೆ ಕಳೆದುಕೊಳ್ಳುವಷ್ಟು ಅತ್ತ ಬಿಟ್ಟರೆ ಹೇಗೆ ಎಂದು ತುಸು ರೇಗಿದಂತೆ ಕೇಳಿದಾಗ, ರಾಮ್ ಈಗ ಮಲಗಿ ರೆಸ್ಟ್ ಮಾಡಿ, ಮತ್ತೆ ಅದರ ಬಗ್ಗೆ ಮಾತು ಬೇಡ ಎಂದನು. ನೀವು ಎಲ್ಲಿಗೆ ಹೋಗ್ತೀರಾ ಎಂದು ಉಪೇರಿಸಿ ಕೇಳಿದಳು ಗೊಂದಲದಲ್ಲಿ. ನಾನು ಎಲ್ಲಿಗೂ ಹೋಗೋದಿಲ್ಲ, ಅಮ್ಮನಿಗೆ ಕಾಲ್ ಮಾಡಿ ಬರ್ತೀನಿ, ನೀವು ಮಲಗಿ ಎಂದವನಿಂದ ದೂರ ಸರಿದು ಮಗನ ಪಕ್ಕದಲ್ಲಿ ಅಡ್ಡ ಆದಳು ಅಚ್ಚು. ಗುಡ್ ನೈಟ್ ಎಂದು ಸುರಿ ಅವಳ ಹಣೆಗೆ ಒಲವಿನಿಂದ ಮುತ್ತಿದ್ದ ರಾಮ್ ಅಮ್ಮ ಹಾಗೂ ಮಗನಿಗೆ ಸರಿಯಾಗಿ ಹೊದಿಕೆ ಹೊದಿಸಿ ಅಲ್ಲಿಂದ ಬಾಲ್ಕನಿಗೆ ಹೋಗುವಾಗ, ಅತ್ತಿಗೆ ಹಾಸ್ಪಿಟಲ್ನಲ್ಲಿ ನಡೆದ ಘಟನೆ ಬಗ್ಗೆ ಹೇಳಬೇಡಿ ಪ್ಲೀಸ್ ಎಂದು ಮನವಿ ಮಾಡಿದಳು. ತಮ್ಮಿಂದ ಅವರಿಗೆ ಬೇಸರ ಆಗುವುದು ಬೇಡವೆಂದು. ಸರಿ, ನಾನು ಅವರಿಗೆ ಇಲ್ಲಿ ಏನಾಯಿತು ಅಂತ ಹೇಳೋದಿಲ್ಲ, ನೀವು ನೆಮ್ಮದಿಯಾಗಿ ಮಲಗಿ ಎಂದೇಳಿ ಅವನು ಬಾಲ್ಕನಿಗೆ ನಡೆದ. ಅವನು ಹೋದ ಕಡೆ ನೋಡುತ್ತಾ ಮಗನ ಕಡೆ ತಿರುಗಿ ಮಗನನ್ನು ಅಪ್ಪಿದ ಅಚ್ಚು ಕಣ್ಣುಗಳು ತುಂಬಿ ಹರಿದವು. ತನ್ನದಲ್ಲದ ತಪ್ಪಿಗೆ ರಾಮ್ಗೆ ತಾವೆಲ್ಲರೂ ಸಾತ್ವಿಕ್ ಜೀವ ತೆಗೆದ ಕೊಲೆಗಾರ ಎಂದು ಅವನಿಗೆ ಚುಚ್ಚಿ ಮಾತನಾಡುವಾಗ ಅವನ ಮನಸ್ಸಿಗೆ ಎಷ್ಟು ಘಾಸಿಯಾಗಿರಬಹುದು ಎಂದು. ಮರುದಿನ ಧನ್ಯ ನಿಮ್ಮ ಚಿಕ್ಕಮ್ಮ ಮಾಡಿದ ತಪ್ಪನ್ನು ನೀವು ಮಾಡುವುದಕ್ಕೆ ಹೋಗಬೇಡ ಎಂದು ಎಚ್ಚರಿಸಿದ್ದರು. ನರೇಂದ್ರ ರಾಮ್ಗೆ ಕಾಲ್ ಮಾಡಿ ಅಚ್ಚು ಹಾಗೂ ಚಾಂಪ್ಗೆ ಅವರೇ ಅಲ್ಲವೇ ಕರೆದುಕೊಂಡು ಬರಲು ಹೇಳಿದ್ದು. ಅವರ ಎಚ್ಚರಿಕೆ ಕಂಡು ದೊಡ್ಡ ಉಸಿರನ್ನು ಹೊರಗಟ್ಟಿದ ಧನ್ಯ, ನಾನ್ಯಾಕೆ ಚಿಕ್ಕಪ್ಪ ಅವರ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಳ್ಳಲಿ ಎಂದಳು. ಹುಟ್ಟಿದಾಗಿನಿಂದ ತಮ್ಮ ಬಳಿಯೇ ಇದ್ದ ಚಾಂಪ್ ಏಕಾಏಕಿ ತಮ್ಮಿಂದ ದೂರವಾದಾಗ ಆ ಅಗಲಿಕೆಯ ನೋವನ್ನು ಮರೆಯಲು ಸ್ವಲ್ಪ ಸಮಯದ ಅಗತ್ಯ ಇತ್ತು ಅವನಿಗೆ. ಆದರೆ ಮೀನಾಕ್ಷಿ ಅವರು ತಮ್ಮ ಮಗನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಸಲುವಾಗಿ ಆದ್ವಿಕ್ ಮನಸ್ಸಿನಲ್ಲಿ ಇಲ್ಲದಿರೋದೆಲ್ಲ ತುಂಬಿ ಕೊನೆಗೆ ಚಾಂಪ್ಗೋಸ್ಕರ ಅಚ್ಚರಿಯನ್ನು ಮದುವೆ ಆಗುವುದರ ಬಗ್ಗೆ ಯೋಚಿಸುವಷ್ಟು ಅವನ ಮನಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡರು ಎಂದು ತಿಳಿಯಿತಲ್ಲ ಅವಳಿಗೆ. ಮಗಳ ಮಾತಿಗೆ ನೀಡಿದಾದ ಉಸಿರನ್ನು ಹೊರದಬ್ಬಿದ ನರೇಂದ್ರ ಅವರು ಮುಖ ತೊಳೆದುಕೊಂಡು, ಬಾ ಹೋಗು ಪುಟ್ಟ, ನಾನು ತಿಂಡಿ ತಕೊಂಡು ಬರ್ತೀನಿ ಎಂದರು. ನಿನ್ನೆ ಮಧ್ಯಾಹ್ನ ತಮ್ಮನಿಗೆ ಆಕ್ಸಿಡೆಂಟ್ ಆದಾಗಿನಿಂದ ಒಂದೇ ಕಡೆ ಕುಳಿತು ಬಿಟ್ಟಿದ್ದರು. ರಾತ್ರಿ ಅವರು ಎಷ್ಟೇ ಒತ್ತಾಯ ಮಾಡಿದರೂ ಊಟವೂ ಮಾಡಿರಲಿಲ್ಲ. ಆಮೇಲೆ ಹೋಗ್ತೀನಿ ಚಿಕ್ಕಪ್ಪ, ಮೊದಲು ಡಾಕ್ಟರ್ ಬಂದು ಆದ್ವಿಕ್ ಹೇಗಿದ್ದಾನೆ ಅಂತ ಹೇಳಲಿ ಎಂದಳು. ತಮ್ಮನ ಜೀವಕ್ಕೆ ಯಾವುದೋ ಅಪಾಯ ಇಲ್ಲ ಎಂದು ತಿಳಿಯುವವರೆಗೂ ಅವಳಿಂದ ನೆಮ್ಮದಿಯಾಗಿ ಉಸಿರು ತೆಗೆದುಕೊಳ್ಳಲು ಸಹ ಸಾಧ್ಯವಾಗದು. ಇನ್ನು ತಿಂಡಿ ಹೇಗೆ ಮಾಡುವಳು? ಅದನ್ನು ಅರ್ಥ ಮಾಡಿಕೊಂಡ ನರೇಂದ್ರ ಅವರು ಅವಳನ್ನು ಮತ್ತಷ್ಟು ಒತ್ತಾಯ ಮಾಡಿ ಕಿರಿಕಿರಿ ಮಾಡಲು ಇಚ್ಛಿಸದೆ ಸರಿ ಎಂದು ತಲೆದೂಗಿ ಅವಳ ಪಕ್ಕದಲ್ಲೇ ಕುಳಿತರು. ಯಾವಾಗ ಮಗನಿಗೆ ಪ್ರಜ್ಞೆ ಬರುವುದೋ ಎಂಬ ಚಿಂತೆಯಲ್ಲಿ. ಮುದ್ದು, ತಿಂಡಿ ಬಂತು, ಬೇಗ ಮುಖ ತೊಳೆದುಕೊಂಡು ಬನ್ನಿ ಎಂದು ಎಚ್ಚರಿಸಿದ. ಅಚ್ಚು ಈಗ ತಾನೇ ಎದ್ದು ಮುಖ ತೊಳೆದು ಬರಲು ಹೋಗಿದ್ದರಿಂದ ರಾಮ್ ಬಂದ ಎಂದು ಉತ್ತರಿಸುತ್ತಿದ್ದಂತೆ ಎದ್ದು ಎಂದು ಬಿದ್ದ ಸದ್ದು ಕೇಳಿ ಅಚ್ಚು ಆರ್ ಯು ಓಕೆ ಎಂದು ಪ್ರಶ್ನೆ ಮಾಡಿದ್ದ ದುಗುಡ ತುಂಬಿದ ದನಿಯಲ್ಲಿ. ಆದರೆ ಅತ್ತಲಿಂದ ಅವನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅದನ್ನು ಕಂಡು ಇನ್ನಷ್ಟು ಭಯವಾಯಿತು ಅವನಿಗೆ. ಮೀನಾಕ್ಷಿ ಅವರ ಮಾತುಗಳನ್ನು ಆಳವಾಗಿ ಮನಸ್ಸಿಗೆ ಹಾಕಿಕೊಂಡಿದ್ದಾಳೆ. ಅದರಿಂದಲೇ ನಿನ್ನೆ ರಾತ್ರಿಯಿಂದ ಅವಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತಿದೆ ಎಂದು ಅರ್ಥ ಮಾಡಿಕೊಂಡ ರಾಮ್, ಅಚ್ಚರಿ, ನೀವು ಆರಾಮವಾಗಿ ಇದ್ದೀರಿ ಅಲ್ವಾ ಎಂದು ಗಾಬರಿಯಲ್ಲಿ ಪ್ರಶ್ನೆ ಮಾಡಿದ.
ಬೆಡ್ ಮೇಲೆ ಕುಳಿತು ಅಮ್ಮನ ಫೋನ್ನಲ್ಲಿ ಕಾರ್ಟೂನ್ಸ್ ನೋಡ್ತಿದ್ದ ಮಗನನ್ನೊಮ್ಮೆ ನೋಡಿ ಈಗಲೂ ಅಚ್ಚರಿಯಿಂದ ಪ್ರತಿಕ್ರಿಯೆ ಬಾರದೆ ಹೋಗಿದ್ದು ಕಂಡು ಅವನ ಚಡಪಡಿಕೆ ದುಪ್ಪಟ್ಟು ಆಯಿತು. ಒಡನೆ ವಾಶ್ರೂಮಿನ ಬಳಿ ಬಂದು ಬಾಗಿಲು ತುಸು ತಳ್ಳಿದ. ಅಚ್ಚು ಒಳಗಿನಿಂದ ಲಾಕ್ ಮಾಡಿಕೊಳ್ಳದ ಕಾರಣ ಒಡನೆ ತೆರೆದುಕೊಂಡಿದ್ದು ಕಂಡು ಕೊಂಚ ಬಾಗಿಲು ಮುಂದೆ ತಳ್ಳಿ ನೋಡಿದವನ ಜೀವ ಕಂಪಿಸಿತು. ವಾಶ್ರೂಮಿನಲ್ಲಿ ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಮಡದಿಯನ್ನು ಕಂಡು ಒಂದೇ ಉಸಿರಿಗೆ ಅವಳ ಬಳಿ ಓಡಿ ಬಂದವನು, ನಿನ್ನೆ ಇಲ್ಲಿಗೆ ಬರುವವರೆಗೂ ಆರಾಮಾಗಿ ಇದ್ರಲ್ಲ, ಈಗ್ಯಾಕೆ ಈ ರೀತಿ ಆಗ್ತಿದೆ ಎಂದು ಗಾಬರಿಯಿಂದ ಬಡಬಡಿಸುತ್ತಾ ಅವಳನ್ನು ತಂದು ಬೆಡ್ ಮೇಲೆ ಮಲಗಿಸಿದ ರಾಮ್. ಒಡನೆ ಹೋಟೆಲ್ ರಿಸೆಪ್ಷನ್ಗೆ ಕಾಲ್ ಮಾಡಿ ತನ್ನವಳ ಪರಿಸ್ಥಿತಿ ಹೇಳಿ ಆದಷ್ಟು ಬೇಗ ಡಾಕ್ಟರನ್ನು ಕಳಿಸಿಕೊಡುವಂತೆ ಮನವಿ ಮಾಡಿ, ತನ್ನಮ್ಮನಿಗೆ ಏನಾಯ್ತೋ ಎಂದು ಮಮ್ಮ ಏನಾಯಿತು ನಿನಗೆ ಎಂದು ಅಮ್ಮನ ಗಲ್ಲ ಹಿಡಿದು ಅವಳನ್ನು ಎಚ್ಚರಿಸುತ್ತಾ ಅಳಲು ಶುರು ಮಾಡಿದ್ದ ಮಗನನ್ನು ಸಮಾಧಾನ ಮಾಡತೊಡಗಿದ ರಾಮ್ ಜೀವ ಡವಗುಡುತ್ತಿತ್ತು. ಮತ್ಯಾವ ಸಂಕಟ ತಮ್ಮನ್ನು ಅರಸಿ ಬಂದಿತೋ ಎಂದು ತೋಚದು. ಕಥೆ ಮುಂದುವರಿಯುತ್ತದೆ.